ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪಲ್ಲವಿ ಇಡೂರ್. ಇವತ್ತು ನಾನು ನಿಮ್ಮ ಮುಂದೆ ಮಾತಾಡಲಿಕ್ಕೆ ಬಂದಿರುವಂಥ ವಿಷಯ ಬ್ಲೋಟಿಂಗ್ ಅನ್ನೋದು ಸಾಮಾನ್ಯವಾಗಿ ಬಹುಶಃ ನಾವು 10 ಜನರಲ್ಲಿ 9 ಜನರಿಗಿದೆ ಅಥವಾ 8 ಜನರಿಗಿದೆ ಅಂತ ತಗೋಬೋದು. 10ರಲ್ಲಿ 8-9 ಜನಕ್ಕೆ ಸಾಮಾನ್ಯವಾಗಿ ಒಂದು ಮೊಟ್ಟೆ ತಿಂದರೆ ಸಾಕು, ಅಥವಾ ಸ್ವಲ್ಪ ಕಡಲೆ ಬೀಜ ತಿಂದರೆ ಸಾಕು, ಅಥವಾ ಫಿಶ್ ತಿಂದರೆ ಅಥವಾ ಚಿಕನ್ ತಿಂದರೆ, ಕೆಲವೊಮ್ಮೆ ನಟ್ಸ್ ಆ್ಯಂಡ್ ಸೀಡ್ಸ್ ಏನಿದೆ ಅದನ್ನು ತಿಂದರೆ, ಕೆಲವರಿಗೆ ಕಾಫಿ ಕುಡಿದ್ರೆ, ಟೀ ಕುಡಿದ್ರೆ, ಹೀಗೆ ಏನು ತಿಂದ್ರೂ ಬ್ಲೋಟಿಂಗ್ ಆಗಿಬಿಡುತ್ತೆ. ಈ ಥರದ ಯಾವುದಾದ್ರೂ ಒಂಚೂರು ತೊಗೊಂಡ್ರೆ ಮತ್ತು ಖಾಲಿ ಹೊಟ್ಟೆಲಿ ಏನಾದರೂ ಇದನ್ನು ತೊಗೊಂಡ್ರೆ, ಅಥವಾ ಕೆಲವೊಮ್ಮೆ ಹೊಟ್ಟೆ ತುಂಬಿದ ಮೇಲೆ ಇದನ್ನು ತೊಗೊಂಡ್ರೂ ಕೂಡ ಬ್ಲೋಟಿಂಗ್ ಆಗಿಬಿಡುತ್ತೆ. ಇದ್ದಕ್ಕಿದ್ದಂಗೆ ಹೊಟ್ಟೆ ಒಳಗಡೆ ಇದ್ದಿದ್ದ ಹೊಟ್ಟೆ ನೀವು ತಿಂದಾದಮೇಲೆ ಇಷ್ಟು ಎತ್ತರಕ್ಕೆ ಕಾಣಿಸ್ಕೊಳ್ಳುತ್ತೆ, ಹೊಟ್ಟೆಯ ಸೈಜ್ ದೊಡ್ಡದಾಗುತ್ತೆ. ಇದ್ದಕ್ಕಿದ್ದಂಗೆ ಇದೇನಪ್ಪ ಇದು, ನನ್ನ ಹೊಟ್ಟೆ ಹಿಂಗಾಗೋಗಿದೆ, ಹಿಂಗೆ ತುಂಬಿಕೊಂಡಿದೆ, ಫ್ಲೂಯಿಡ್ ಥರ ಅಥವಾ ನೀರು ತುಂಬಿಕೊಂಡವ್ರ ಥರ ಹೊಟ್ಟೆ ತುಂಬಿಸ್ಕೊಂಡ್ಬಿಡುತ್ತೆ. ಇದು ನಾವು ಬ್ಲೋಟಿಂಗ್ ಅಂತ ಕರಿತೀವಿ. ಈ ಬ್ಲೋಟಿಂಗ್ ಆಗೋದಕ್ಕೆ ಕಾರಣ ಏನು ಅಂತಂದರೆ ಲೀಕಿ ಗಟ್ ಅಂತ ಹೇಳ್ಬೋದು. ಅಂದರೆ ನಮ್ಮ ಗಟ್ ಒಳಗೆ ಅಥವಾ ನಮ್ಮ ಹೊಟ್ಟೆಯ ಒಳಗೆ ನಮ್ಮ ಇಂಟೆಸ್ಟೈನ್ ಅಥವಾ ನಮ್ಮ ಕಂಪ್ಲೀಟ್ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್ ಏನಿದೆ, ಅಥವಾ ನಮ್ಮ ಡೈಜೆಷನ್ ಸಿಸ್ಟಮ್ ಏನಿದೆ, ನಮ್ಮ ಪಚನ ಕ್ರಿಯೆಗೆ ಸಹಕಾರಿಯಾಗುವ ಯಾವ್ಯಾವ ಅಂಗಗಳಿದೆ, ಅದರಲ್ಲಿ ನಾವು ಫುಡ್ ತೊಗೊಂಡ ತಕ್ಷಣ ಅದು ಹೇರ್ ಲೈಕ್ ಪಾರ್ಟಿಕಲ್ ಅಂತ ಹೇಳ್ತೀವಿ. ಒಂದು ಪಾರ್ಟಿಕಲ್ ಏನಿದೆ ಅದು ನಮ್ಮ ಆಹಾರ ಮೂವ್ ಆಗಲಿಕ್ಕೆ ಮತ್ತು ಅದರ ಪಚನ ಕ್ರಿಯೆಗೆ ಸಹಕಾರಿಯಾಗಲಿಕ್ಕೆ ಇರುವಂಥ ಏನು ಪಾರ್ಟಿಕಲ್ ಏನಿದೆ ಗಟ್ಟು ಒಳಗಡೆ, ಅದು ಹೊಟ್ಟೆಯ ಒಳಗಡೆ, ಅದು ಏನಾಗುತ್ತೆ ಲೀಕ್ ಮಾಡಲಿಕ್ಕೆ ಶುರು ಮಾಡುತ್ತೆ. ಅಂದರೆ ಅದರಲ್ಲಿ ಅದು ಕರೆಕ್ಟಾಗಿ ಆಹಾರವನ್ನು ಹಿಡಿದಿಟ್ಕೋಬೇಕು, ಬಟ್ ಅದರ ಮೂಲಕ ಅದರ ಕೆಲಸ ಸರಿಯಾಗದೆ ಈ ಪ್ರೋಟೀನ್ನ ಪಾರ್ಟಿಕಲ್ ಏನಿದೆ ಅದು ಲೀಕ್ ಆಗಿ ಅದು ಸೀದಾ ನಮ್ಮ ಇಂಟೆಸ್ಟೈನ್ಗೆ ಅಥವಾ ನಮ್ಮ ಸಣ್ಣ ಕರಳಿಗೆ ಏನಿದೆ ಅದಕ್ಕೆ ಟ್ರಾವೆಲ್ ಮಾಡುತ್ತೆ, ಅದರ ಕಡೆ ಹೊರಟೋಗುತ್ತೆ. ಅಂದರೆ ಡೈಜೆಷನ್ ಆಗಬೇಕಾಗಿರುವಂಥ ಈ ಪ್ರೋಟೀನ್ನ ಪಾರ್ಟಿಕಲ್ ಏನಿದೆ, ಈ ಪಾರ್ಟಿಕಲ್ ಸೀದಾ ನಮ್ಮ ಇದಕ್ಕೆ ಹೊರಟೋಗೋದು, ಯಾವುದಕ್ಕೆ, ಸಣ್ಣ ಕರಳಿಗೆ. ಈ ಸಣ್ಣ ಕರಳಿಗೆ ಹೋಗುವಂಥ ಈ ಪ್ರಕ್ರಿಯೆ ಏನಿದೆ, ಈ ಪ್ರಕ್ರಿಯೆಯಲ್ಲಿ ನಮಗೆ ಬ್ಲೋಟಿಂಗ್ ಆಗಿಬಿಡುತ್ತೆ. ಅಂದರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಏನಿದೆ ಕಂಪ್ಲೀಟಾಗಿ ನಮ್ಮ ದೇಹದಲ್ಲಿ ಇವೆಲ್ಲ ಕ್ರಿಯೆಗಳನ್ನು ಸರಿಯಾಗಿ ನೋಡಿಕೊಳ್ಳುವಂಥದ್ದು ಮತ್ತು ಏನು ಬೇರೆ ಸಮಸ್ಯೆಗಳಾಗದೇ ಇರೋ ಹಾಗೆ ನೋಡ್ಕೊಳ್ಳುವಂಥ ನಮ್ಮ ಇಮ್ಯೂನ್ ಸಿಸ್ಟಮ್ ಏನಿದೆ ಅದು ಹೆಚ್ಚು ಕಡಿಮೆ ಆಗಿ ಹೋಗ್ಬಿಡುತ್ತೆ. ಇದರಲ್ಲಿ ಈ ಲೀಕಿ ಗಟ್ನ ಸಮಸ್ಯೆ ಆದಾಗ, ಅಥವಾ ನಮ್ಮ ಏನು ಸ್ಮಾಲ್ ಇಂಟೆಸ್ಟೈನ್ಗೆ ಈ ಪಾರ್ಟಿಕಲ್ಸು ಯಾವುದೇ ಪಚನ ಕ್ರಿಯೆಗೆ ಒಳಪಡದೆ ಮೂವ್ ಆದಾಗ ಅಲ್ಲೇನಾಗುತ್ತೆ, ಈ ಇಮ್ಯೂನ್ ಸೆಲ್ಸ್ ಏನಿದೆ ಅದಕ್ಕೆ ಕನ್ಫ್ಯೂಸ್ ಆಗೋಕ್ಕೆ ಶುರುವಾಗುತ್ತೆ. ಇದೇನಾಗಿದೆ, ಯಾವುದೋ ಬರಬಾರ್ದು, ಬೇಡದೇ ಇದ್ದಿದ್ದು ಅಥವಾ ಅವಶ್ಯಕತೆ ಇಲ್ದಿದ್ದು ಇಲ್ಲಿ ಬಂದುಬಿಟ್ಟಿದೆ, ಮೋಸ್ಟ್ಲಿ ಇದು ಯಾವುದೋ ವೈರಸ್ ಇರಬೇಕು ಅಥವಾ ಯಾವುದೋ ಅಟ್ಯಾಕಿಂಗ್ ಇರಬೇಕು, ಇದನ್ನು ಹೆಂಗಾದರೂ ನಾವು ಹೊರಗಡೆ ಕಳಿಸ್ಬೇಕು, ಇದನ್ನು ನಾವು ತಳ್ಳಬೇಕು ಅನ್ನುವಂಥ ಕ್ರಿಯೆಯಲ್ಲಿ ಅದು ಏನು ನಾವು ಕೊಟ್ಟಿರುವಂಥ ರೆಗ್ಯುಲರ್ ಎಲ್ಲರೂ ತಿನ್ನುವಂಥ ಆಹಾರ ಅಥವಾ ನಮ್ಮ ದೇಹಕ್ಕೆ ಬೇಕಾದಂಥ ಆಹಾರವೇ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಮೊಟ್ಟೆ ನಮಗೆ ಬೇಕಾಗಿರುತ್ತೆ, ನಮ್ಮ ದೇಹಕ್ಕೆ ಬೇಕಾಗುವಂಥ ಆಹಾರ, ಮತ್ತು ಅದರಲ್ಲಿ ಬೇರೆ ಬೇರೆ ಥರದ ವೈಟಮಿನ್ಸ್ ಇದೆ. ಆ ಪ್ರೋಟೀನನ್ನು ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗದೆ ಅದು ಯಾವುದೋ ವೈರಸ್ ಅನ್ನುವ ರೀತಿಯಲ್ಲಿ ಅದನ್ನ ಕನ್ಸಿಡರ್ ಮಾಡಿ ಅದರಿಂದ ಲೀಕಿ ಗಟ್ನ ಸಮಸ್ಯೆ ಅಥವಾ ಬ್ಲೋಟಿಂಗ್ನ ಸಮಸ್ಯೆ ಜಾಸ್ತಿ ಆಗುತ್ತೆ. ಇನ್ನು ಕಡಲೆ ಬೀಜ ಇರ್ಬೋದು, ಅಂದರೆ ಶೇಂಗಾ ಬೀಜ ಅಂತ ನಾವೇನು ಕರಿತೀವಿ, ಆ ಶೇಂಗಾ ಬೀಜ ಇರ್ಬೋದು, ಅಥವಾ ಮೀನಿರ್ಬೋದು, ಮಾಂಸ ಇರ್ಬೋದು, ಕೆಲವರಿಗೆ ಹಾಲು ಕೂಡ ಈ ಥರ ಆಗುತ್ತೆ. ಕಾಫಿಗೆ ತೊಗೊಂಡಿರ್ತೀವಿ, ಹಾಲಿಂದ ಇದ್ದಕ್ಕಿದ್ದ ಹಾಗೆ ಬ್ಲೋಟಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಈ ಥರ ಇಮ್ಯೂನ್ ಸಿಸ್ಟಮ್ಗೆ ಕನ್ಫ್ಯೂಸ್ ಆಗುವಂಥ ಈ ಥರದ ಸಮಸ್ಯೆಗೆ ಕಾರಣ ಏನು ಅಂತಂದರೆ ಈ ಲೀಕಿ ಗಟ್, ಅಥವಾ ನಮ್ಮ ಹೊಟ್ಟೆಯ ಒಳಗೆ ಅದರ ಸಿಗ್ನಲಿಂಗ್ ಅಥವಾ ಅದರ ಕೆಲಸ ಸಸೂತ್ರವಾಗಿ ನಡೆದೇ ಇದ್ದಾಗ ಆಟೋಮ್ಯಾಟಿಕಲಿ ಬ್ಲೋಟಿಂಗ್ಗೆ ಕಾರಣ ಆಗುತ್ತೆ. ಇನ್ನು ಈ ಥರ ಕಂಟಿನ್ಯೂಸ್ ಆಗಿ ಆಗೋದ್ರಿಂದ, ಅಂದರೆ ಪದೇ ಪದೇ ಈ ಥರದ ಸಮಸ್ಯೆ ಕಾಣಿಸ್ಕೊಳ್ಳೋದ್ರಿಂದ ಮೊದಲನೇದಾಗಿ ನಮಗೆ ಬೇರೆ ಬೇರೆ ಥರದ ಹೆಲ್ತ್ ಸಮಸ್ಯೆಗಳು ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಒಂದು, ನಮ್ಮ ಸ್ಕಿನ್ಗೆ ಏನಾದರೂ ಸಮಸ್ಯೆ ಬರ್ಬೋದು, ಅಥವಾ ಡರ್ಮಟೈಟಿಸ್ ಇರ್ಬೋದು, ಅಥವಾ ನಮಗೆ ಏನು ಸೋರಿಯಾಸಿಸ್ ಅಂತ ಸಮಸ್ಯೆಗಳಿರ್ಬೋದು, ಅಥವಾ ಡ್ರೈನೆಸ್ ಇರ್ಬೋದು, ಇಚ್ಚಿಂಗ್ ಇರ್ಬೋದು, ಈ ಥರದ ಸಮಸ್ಯೆ ಲೀಕಿ ಗಟ್ಟಿಂದ ಈ ಥರದ ಸಮಸ್ಯೆಗಳು ಕಾಣಿಸ್ಕೋಬಹುದು. ಆವಾಗ ಇಚ್ಚಿಂಗ್ ಆಗೋದು, ಇಚ್ಚಿಂಗ್, ಹೈವ್ಸ್, ಈ ಥರದೆಲ್ಲ ಸಮಸ್ಯೆಗಳು ಲೀಕಿ ಗಟ್ನಿಂದ ಆಗ್ಬೋದು. ಇನ್ನು ಇದರ ಜೊತೆಗೆ ನಮ್ಮ ಕೂದಲಿಗೆ ಅದು ಸಮಸ್ಯೆ ಮಾಡ್ಬೋದು. ಇನ್ನು ಇದೆಲ್ಲದರ ಜೊತೆಗೆ ಆಟೋ ಇಮ್ಯೂನ್ ಡಿಸೀಸಸ್, ಅಂದರೆ ನಮಗೆ ಗೊತ್ತಿಲ್ಲದೇನೆ ನಮ್ಮ ದೇಹದ ಒಳಗೆ ಆಟೋ ಇಮ್ಯೂನ್ ಡಿಸೀಸಸ್ ಕಾಣಿಸ್ಕೋಬೋದು. ಬೇರೆ ಬೇರೆ ಥರದ್ದು ಹಶಿಮೋಟೋ ಇರ್ಬೋದು, ಅಥವಾ ಬೋನಿಗೆ ಸಮಸ್ಯೆ ಬರುವಂಥದ್ದು ಇರ್ಬೋದು, ಅಥವಾ ಆರ್ಥ್ರೈಟಿಸ್ ಥರದ ಸಮಸ್ಯೆಗಳಿರ್ಬೋದು. ಈ ಥರದ ಬೇರೆ ಬೇರೆ ಸಮಸ್ಯೆಗಳು ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ.
ಇನ್ನು ಇದರ ಜೊತೆಗೆ ಮೈಗ್ರೇನ್ ಅಂತ ಸಮಸ್ಯೆ ಅಥವಾ ಸಿಕ್ಕಾಪಟ್ಟೆ ತಲೆನೋವು ಬರುವಂಥದ್ದು, ಗೊತ್ತಿಲ್ಲದೆ ಯಾಕೆ ತಲೆನೋವು ಬಂದಿದೆ ಗೊತ್ತಿರೋದಿಲ್ಲ, ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ. ಈ ಥರದ ತಲೆನೋವು, ಕ್ರೋನಿಕ್ ತಲೆನೋವು, ಪದೇ ಪದೇ ತಲೆನೋವು ಕಾಣಿಸ್ಕೊಳ್ಳುವಂಥದ್ದು, ಈ ಥರದ ಸಮಸ್ಯೆಗಳಿಗೆ ಕಾರಣ ಆಗ್ಬೋದು. ಒಂದು, ನಮಗೆ ನಮ್ಮ ದೇಹಕ್ಕೆ ಆಗುವಂಥ ಆಹಾರವೇ. ಮೊದಲು ಇದು ತಿಂದರೆ ಏನೂ ಸಮಸ್ಯೆ ಆಗ್ತಿರಲಿಲ್ಲ, ಈಗ ಯಾಕೋ ನನಗೆ ಇದನ್ನು ತಿಂದ ತಕ್ಷಣ ತಲೆನೋವು ಸ್ಟಾರ್ಟ್ ಆಗುತ್ತೆ, ಅಥವಾ ನನಗೆ ಕಡಲೆ ಬೀಜ ಅಥವಾ ಶೇಂಗಾ ಬೀಜ ತಿಂತಾ ಇದ್ದಂಗೆ ತಲೆನೋವು ಸ್ಟಾರ್ಟ್ ಆಗುತ್ತೆ, ಅಥವಾ ನನಗೆ ಕಾಫಿ ಕುಡಿದ್ರೆ ತಲೆನೋವು ಬಂದುಬಿಡುತ್ತೆ, ಹಾಲು ಹಾಕಿ ಕಾಫಿ ಕುಡಿದ್ರೆ ತಲೆನೋವು ಬಂದುಬಿಡುತ್ತೆ, ಅಥವಾ ನನಗೆ ಯಾಕೋ ಮೊಟ್ಟೆ ತಿಂದ ತಕ್ಷಣವೇ ನನಗೆ ಏನೋ ಒಂಥರ ವಿಚಿತ್ರವಾಗಿ ಅನ್ಸೋಕ್ಕೆ ಶುರುವಾಗುತ್ತೆ, ತಲೆನೋವು ಸ್ಟಾರ್ಟ್ ಆಗುತ್ತೆ, ಅಥವಾ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ, ಕೈಯಲ್ಲಿ ಮೈಯಲ್ಲೆಲ್ಲ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಕೆಲವರಿಗೆ ಮೀನಿಂದ ಹಂಗಾಗ್ಬೋದು, ಬ್ಲೋಟಿಂಗ್ ಆಗ್ಬೋದು, ಅಸಿಡಿಕ್ ಆಗ್ಬೋದು, ಈ ಥರದ ಬೇರೆ ಬೇರೆ ಸಮಸ್ಯೆಗಳು ಕಾಣಿಸ್ಕೋಬೋದು. ಇದು ನಮಗೆ ಬೇಸಿಕಲಿ ನಮ್ಮ ದೇಹ ಅದನ್ನು ರಿಜೆಕ್ಟ್ ಮಾಡುವಂಥ ಒಂದು ಕಂಡೀಷನ್. ಈ ಕಂಡೀಷನ್ಗೆ ಯಾಕೆ ಹೋಗ್ತೀವಿ ಅಂತಂದರೆ ಒಳಗಡೆ ಪಚನ ಕ್ರಿಯೆ ಸರಿ ಆಗದೇ ಇರುವಂಥ ಸಂದರ್ಭದಲ್ಲಿ. ಹಾಗಾದರೆ ಈ ಲೀಕಿ ಗಟ್ಗೆ ಕಾರಣ ಅಂದರೆ ಲೀಕಿ ಗಟ್ಟಿಂದ ನಾನು ಬ್ಲೋಟಿಂಗ್ ಆಗುತ್ತೆ ಅಂತ ಹೇಳಿದೆ. ಈ ಲೀಕಿ ಗಟ್ಟಿಗೆ ಕಾರಣ ಏನು ಅಂತ ಕಂಡು ಹಿಡಿದ್ರೆ ಬ್ಲೋಟಿಂಗನ್ನು ತಪ್ಪಿಸ್ಬೋದು ಅಲ್ವಾ. ಲೀಕಿ ಗಟ್ಟಿಗೆ ಏನು ಕಾರಣ ಇರುತ್ತೆ ಅಂತ ನೋಡೋದಾದರೆ, ಮೊದಲನೇದಾಗಿ ನೀವು ಗ್ಲೂಟನ್ ಇರುವಂಥ ಆಹಾರ ಅಂತಂದರೆ ಗ್ರೈನ್ನಲ್ಲಿ ನಾವು ತಿನ್ನುವಂಥ ಕಾಳುಗಳಲ್ಲಿ ಅಥವಾ ಬೀಜದಂಥ ಆಹಾರ ಏನಿರುತ್ತೆ, ಕೆಲವು ಕಾಳುಗಳಲ್ಲಿ ಈ ಗ್ಲೂಟಿನ್ನ ಪ್ರಮಾಣ ಇರುತ್ತೆ, ಈ ಗ್ಲೂಟನ್ ನಿಮಗೆ ಈ ಗೋಧಿಯಲ್ಲೂ ಕೂಡ ಇದೆ, ಅಕ್ಕಿಯಲ್ಲೂ ಕೂಡ ಇರುತ್ತೆ ಸ್ವಲ್ಪ ಪ್ರಮಾಣದಲ್ಲಿ. ಈ ಗ್ಲೂಟನ್ನ ಪ್ರಮಾಣ ಜಾಸ್ತಿ ತಗೊಳ್ತಾ ಹೋದರೆ, ಗ್ಲೂಟನ್ ಇರುವಂಥ ಆಹಾರವನ್ನು ಜಾಸ್ತಿ ತಗೊಳ್ತಾ ಹೋದರೆ ಅದು ಆಟೋಮ್ಯಾಟಿಕಲಿ ನಮ್ಮ ದೇಹಕ್ಕೆ ಲೀಕಿ ಗಟ್ ಆಗೋದಕ್ಕೆ ಕಾರಣ ಆಗುತ್ತೆ. ಅಂದರೆ ಈ ಗ್ಲೂಟನ್ ಅನ್ನುವಂಥ ಒಂದು ಪ್ರೋಟೀನಿನ ಅಂಶ ಏನಿದೆ ಅದು ನಮ್ಮ ದೇಹಕ್ಕೆ ಲೀಕಿ ಗಟ್ಟನ್ನು ತಂದುಕೊಡುತ್ತೆ. ಅದು ನಮ್ಮ ದೇಹಕ್ಕೆ ಸೆಟ್ ಆಗೋದಿಲ್ಲ, ಅಥವಾ ನಮ್ಮ ದೇಹ ಅದನ್ನು ರೆಕಗ್ನೈಸ್ ಮಾಡಿ ಅದನ್ನು ಡೈಜೆಸ್ಟ್ ಮಾಡಿ ಅದನ್ನು ನಮ್ಮ ದೇಹವನ್ನು ಆರೋಗ್ಯಕರವಾಗಿ ಇಟ್ಕೊಳ್ಳಿಕ್ಕೆ ಅದು ಸಹಕಾರಿ ಮಾಡೋದಿಲ್ಲ. ಹಾಗಾಗಿ ಈ ಗ್ಲೂಟನ್ ಒಂದು ಮೂಲ ಕಾರಣ ಅಂತ ಹೇಳ್ಬೋದು. ಇನ್ನು ಶುಗರ್ ಅಂದರೆ ನಾನು ಬರೀ ಟೇಬಲ್ ಶುಗರ್ ವಿಚಾರವಾಗಿ ಮಾತಾಡ್ತಾ ಇಲ್ಲ. ಸಕ್ಕರೆಯ ಪ್ರಮಾಣ ಜಾಸ್ತಿ ಇರುವಂಥ ಆಹಾರ ಅಥವಾ ಬಹಳಷ್ಟು ರಿಫೈನ್ಡ್ ಸಕ್ಕರೆ ಅಂಶ ಇರುವಂಥ ಆಹಾರ, ಮೈದಾ ಇರ್ಬೋದು ಅಥವಾ ಗೋಧಿ ಇರ್ಬೋದು ಅಥವಾ ಅದರಿಂದ ಮಾಡಿರುವಂಥ ಆಹಾರ ಇರ್ಬೋದು, ಇನ್ನು ಅದರ ಜೊತೆಗೆ ಟೇಬಲ್ ಶುಗರ್ ಕೂಡ, ಅಥವಾ ಸಕ್ಕರೆ, ಟೀ ಕಾಫಿಗೆ ಸಕ್ಕರೆ ಹಾಕ್ಕೊಳ್ಳುವಂಥದ್ದು, ಅಥವಾ ಸಕ್ಕರೆಯ ಅಂಶ ಜಾಸ್ತಿ ಇರುವಂಥ ಆಹಾರ, ಅಥವಾ ಸ್ವೀಟ್ಸನ್ನು ಅತಿಯಾಗಿ ತಿನ್ನುವಂಥದ್ದು, ಈ ಬ್ರೆಡ್ ಇರಬಹುದು ಅಥವಾ ಏನು ಬನ್ ಇರಬಹುದು, ಈ ಥರದ ಆಹಾರಗಳನ್ನು ಜಾಸ್ತಿ ತಿಂದ್ಕೊಂಡು ಹೋಗೋದೇನಿದೆ ಅದು ಕೂಡ ಲೀಕಿ ಗಟ್ಟಿಗೆ ಕಾರಣ ಆಗುತ್ತೆ. ಇನ್ನು ಫೈಬರ್ನ ಕಂಟೆಂಟ್, ಇದು ಮೂರನೇದು. ಫೈಬರ್ನ ಕಂಟೆಂಟ್ ಏನಿದೆ, ಈ ಫೈಬರ್ ನಮ್ಮ ದೇಹಕ್ಕೆ ಬೇಸಿಕಲಿ ನಮ್ಮ ದೇಹಕ್ಕೆ ಭಾಳ ಉಪಯೋಗವಾಗುವಂಥ ಒಂದು ಕಂಟೆಂಟ್. ಅಂದರೆ ಈ ಫೈಬರ್ ಏನಿದೆ ಇದು ನಮ್ಮ ಹೊಟ್ಟೆಯ ಒಳಗಿನ ಮೈಕ್ರೋಬ್ಸ್ ಅಥವಾ ಸೂಕ್ಷ್ಮಾಣು ಜೀವಿಗಳು, ನಮ್ಮ ಹೊಟ್ಟೆ ಒಳಗೆ ಬೇಕಾದಷ್ಟು ಸೂಕ್ಷ್ಮಾಣು ಜೀವಿಗಳು ಜೀವಿಸ್ತಾ ಇರ್ತವೆ. ಅದು ನಮ್ಮ ಡೈಜೆಷನ್ ಸಿಸ್ಟಮ್ಗೆ ಅಥವಾ ನಮ್ಮ ಡೈಜೆಷನ್ನ ಪಚನ ಕ್ರಿಯೆ ಏನಿದೆ ಇದಕ್ಕೆ ಸಹಕಾರಿಯಾಗುವಂಥ ಒಳ್ಳೆಯ ಮೈಕ್ರೋಬ್ಸ್ ಇರ್ತವೆ. ಆದರೆ ಈ ಲೀಕಿ ಗಟ್ನ ಸಿಚುವೇಷನಲ್ಲಿ ಈ ಫೈಬರ್ನ ತಗೊಳ್ಳೋದ್ರಿಂದ, ಫೈಬರ್ ಅದರ್ವೈಸ್ ಮೈಕ್ರೋಬ್ಸ್ಗೆ ಭಾಳ ಸಹಕಾರಿಯಾಗುವಂಥ ಒಂದು ಅಂಶ. ಆದರೆ ಲೀಕಿ ಗಟ್ನ ಸಿಚುವೇಶನ್ ಇದ್ದಾಗ ಅಥವಾ ಈ ಬ್ಲೋಟಿಂಗ್ ಆಗುವಂಥ ಸಂದರ್ಭಗಳೇನಿರುತ್ತೆ, ಇಂಥ ಸಂದರ್ಭದಲ್ಲಿ ಫೈಬರ್ನ ತಗೊಳ್ಳೋದ್ರಿಂದ ಮೈಕ್ರೋಬ್ಸ್ ಕೂಡ ತುಂಬ ಡಿಸ್ಟರ್ಬ್ ಆಗುತ್ತೆ, ಅಂದರೆ ಕನ್ಫ್ಯೂಸ್ ಆಗುತ್ತೆ, ಅದಕ್ಕೂ ತೊಂದರೆ ಆಗುತ್ತೆ. ಅದು ತೊಂದರೆ ಆಗೋದ್ರಿಂದ ಬ್ಲೋಟಿಂಗನ್ನು ಜಾಸ್ತಿ ಮಾಡುತ್ತೆ, ಅಥವಾ ಮೈಕ್ರೋಬ್ಸ್ ಅದನ್ನು ಕನ್ಸ್ಯೂಮ್ ಮಾಡಲಿಕ್ಕೆ ಅಥವಾ ಅದನ್ನು ತಗೊಂಡು ಅದನ್ನು ಉಪಯೋಗಿಸ್ಕೊಂಡು ಮೈಕ್ರೋಬ್ಸಿಗೆ ಒಳ್ಳೆಯದಾಗೋದಿಲ್ಲ. ಅದು ಈ ಬ್ಲೋಟಿಂಗನ್ನು ಜಾಸ್ತಿ ಮಾಡುತ್ತೆ ಅಥವಾ ಲೀಕಿ ಗಟ್ನ ಸಿಚುವೇಶನ್ನ ಜಾಸ್ತಿ ಮಾಡುತ್ತೆ. ಸೊ ಒಂದು ವೇಳೆ ನಿಮಗೆ ಬ್ಲೋಟಿಂಗ್ ಇದೆ ಅಂತ ಅಂದರೆ ಆ ಸಂದರ್ಭದಲ್ಲಿ ನೀವು ಫೈಬರ್ನ ಅತಿಯಾಗಿ ಕೊಡೋದು ಕೂಡ ನಿಮ್ಮ ದೇಹದ ಸಮಸ್ಯೆಗಳಿಗೆ ಅಥವಾ ಬ್ಲೋಟಿಂಗ್ಗೆ ಕಾರಣ ಆಗುತ್ತೆ. ಇನ್ನು ಲೆಕ್ಟಿನ್ ಅನ್ನುವಂಥ ಅಂಶ, ಈ ಲೆಕ್ಟಿನ್ ಅನ್ನುವಂಥ ಅಂಶ ಕೆಲವೊಂದು ಗ್ರೈನಲ್ಲಿರುತ್ತೆ. ಈ ಕಾಳುಗಳಲ್ಲಿ ಈ ಗ್ರೈನ್ ಅಥವಾ ಇಂಥ ಕಾಳುಗಳನ್ನು ನಾವು ತಿನ್ನೋದ್ರಿಂದ ಮತ್ತು ಈ ಕಾಳುಗಳನ್ನು ನಾವು ತಿನ್ನುವಂಥ ಹಾಲು, ಈಗ ಹಸುವಿಗೆ ಈ ಕಾಳುಗಳನ್ನು ಹಾಕಿದ್ರೆ ಆಹಾರವಾಗಿ ಗ್ರಾಸ್ ಹಾಕೋ ಬದಲು ಅಥವಾ ಹುಲ್ಲಿನ ಬದಲು ಗ್ರೈನನ್ನು ಫೀಡ್ ಮಾಡಿದ್ರೆ ಅದರಿಂದ ಬರುವಂಥ ಹಾಲು ಏನು ನಾವು ತಗೊಂಡಿರ್ತೀವಿ ಆ ಹಾಲು ಕೂಡ ನಮಗೆ ಈ ಥರದ ಲೀಕಿ ಗಟ್ ಅಥವಾ ಬ್ಲೋಟಿಂಗಿಗೆ ಕಾರಣ ಆಗುತ್ತೆ. ಸೊ ಗ್ರೈನ್ಸ್ ಏನಿದೆ ಅಥವಾ ಲೆಕ್ಟಿನ್ ಏನಿದೆ, ಲೆಕ್ಟಿನ್ನ ಪ್ರಮಾಣ ಇರುವಂಥ ಗ್ರೈನ್ಗಳು ನಮ್ಮ ದೇಹಕ್ಕೆ ಆಗಿ ಬರೋದಿಲ್ಲ ಒಂದು ವೇಳೆ ಈ ಲೀಕಿ ಗಟ್ನ ಪ್ರಾಬ್ಲಮ್ ಇದ್ದರೆ.
ಇನ್ನೊಂದು ನಮಗೆ ರಾ ವೆಜಿಟೇಬಲ್ಸ್, ನಾವು ಹಸಿ ತರಕಾರಿಗಳನ್ನು ತುಂಬ ತಿಂತಾ ಇದ್ದರೆ, ಒಂದು ವೇಳೆ ನಿಮಗೆ ಲೀಕಿ ಗಟ್ನ ಪ್ರಾಬ್ಲಮ್ ಇದ್ದರೆ ಹಸಿ ತರಕಾರಿಗಳು ಇನ್ನೂ ಸಮಸ್ಯೆ ಕ್ರಿಯೇಟ್ ಮಾಡುತ್ತೆ. ಬಿಕಾಸ್ ಅದರಲ್ಲಿ ಫೈಬರ್ನ ಪ್ರಮಾಣ ಜಾಸ್ತಿ ಇರುತ್ತೆ, ಫೈಟೋನ್ಯೂಟ್ರಿಯನ್ಸ್ನ ಪ್ರಮಾಣ ಜಾಸ್ತಿ ಇರುತ್ತೆ. ಅದು ಲೀಕಿ ಗಟ್ ಅದನ್ನು ಟಾಲರೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹಸಿ ತರಕಾರಿಗಳನ್ನು ಇಂಥ ಸಂದರ್ಭದಲ್ಲಿ ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ ಒಂದು ವೇಳೆ ಲೀಕಿ ಗಟ್ನ ಸಮಸ್ಯೆ ಇದ್ದರೆ, ಬ್ಲೋಟಿಂಗ್ನ ಸಮಸ್ಯೆ ಇದ್ದರೆ. ಇನ್ನು ಸೀಡ್ ಆಯಿಲ್ಸ್ ಅಂತ ಏನು ನಾವು ಕರಿತೀವಿ, ಸೀಡ್ ಆಯಿಲ್ಸ್ ಅಥವಾ ಬೀಜಗಳಿಂದ ತಯಾರಿಸಿರುವಂಥ ಎಣ್ಣೆ, ಅದು ಸನ್ಫ್ಲವರ್ ಆಯಿಲ್ ಇರ್ಬೋದು, ಸ್ಯಾಫ್ಲವರ್ ಆಯಿಲ್ ಇರ್ಬೋದು, ಈ ಥರದ ಯಾವುದೇ ಎಣ್ಣೆ ಇರ್ಬೋದು, ಈ ಎಣ್ಣೆಗಳು ಹೈಲಿ ಇನ್ಫ್ಲಮೇಟರಿ ಆಗಿರುತ್ತೆ. ಅಂದರೆ ಅದು ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ನ ಪ್ರಮಾಣ ಜಾಸ್ತಿ ಮಾಡ್ತಾ ಹೋಗುತ್ತೆ. ಅಂಥ ಎಣ್ಣೆಗಳನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಕೂಡ ಲೀಕಿ ಗಟ್ನ ಏನು ಸಮಸ್ಯೆ ಜಾಸ್ತಿ ಆಗುತ್ತೆ ಮತ್ತು ಬ್ಲೋಟಿಂಗ್ನ ಸಮಸ್ಯೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇದುವರೆಗೆ ನಾನು 6 ಪಾಯಿಂಟ್ಗಳನ್ನ ಹೇಳಿದ್ದೀನಿ. ಇನ್ನು ಕೊನೆಯದಾಗಿ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ ವೈಟಮಿನ್ ಡಿ ಡೆಫಿಷಿಯನ್ಸಿ. ಒಂದು ವೇಳೆ ನೀವು ನಾನು ಈಗಾಗಲೇ ಹೇಳಿರುವಂಥ 6 ವಿಚಾರಗಳನ್ನು ನೀವು ಸಮತೋಲನದಲ್ಲಿ ಇಟ್ಕೊಂಡ್ರೆ, ಅಥವಾ ಅದನ್ನೆಲ್ಲವನ್ನೂ ತ್ಯಜಿಸಿ ಅದೆಲ್ಲವನ್ನೂ ಸರಿದೂಗಿಸ್ಕೊಂಡು ಹೋದರೂ ಕೂಡ ನಿಮಗೆ ಲೀಕಿ ಗಟ್ ಅಥವಾ ಏನು ಬ್ಲೋಟಿಂಗ್ ಏನಿದೆ ಅದು ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಒಂದು ವೇಳೆ ನಿಮ್ಮ ವೈಟಮಿನ್ ಡಿ ಏನಿದೆ ಅದು ಬಹಳ ಲೋ ಇದ್ದರೆ ಅಥವಾ ಅದರ ಪ್ರಮಾಣ ಬಹಳ ಕಡಿಮೆ ಇದ್ದರೆ, ಇಷ್ಟೆಲ್ಲ ಮಾಡಿಯೂ ಕೂಡ ನಿಮಗೆ ಬ್ಲೋಟಿಂಗ್ ಕಾಣಿಸ್ಕೊಳ್ಳುತ್ತೆ, ಇಷ್ಟೆಲ್ಲ ಮಾಡಿಯೂ ಕೂಡ ನಿಮಗೆ ಲೀಕಿ ಗಟ್ ಸಮಸ್ಯೆ ಸಾಲ್ವ್ ಆಗೋದಿಲ್ಲ. ಹಾಗಾಗಿ ವೈಟಮಿನ್ ಡಿಯನ್ನು ಪದೇ ಪದೇ ಕಾಲಕ್ಕೆ ಚೆಕ್ ಮಾಡಿಸ್ಬೇಕಾಗುತ್ತೆ. ಅದರ ಪ್ರಮಾಣ ಕಡಿಮೆ ಇದ್ದರೆ ಸನ್ಲೈಟಿಂದ ಅದನ್ನು ತಗೋಬೇಕಾಗುತ್ತೆ. ಕನಿಷ್ಠ ಪಕ್ಷ 1 ಗಂಟೆ, ದಿನದಲ್ಲಿ 1 ಗಂಟೆ ನೀವು ಸನ್ಗೆ ಅಥವಾ ಸೂರ್ಯನಿಗೆ ಎಕ್ಸ್ಪೋಸ್ ಆಗಬೇಕಾಗುತ್ತೆ. ಆ ಮೂಲಕ ವೈಟಮಿನ್ ಡಿಯನ್ನು ತಗೋಬೇಕಾಗುತ್ತೆ. ಅದು ಅಲ್ಲದೆ ಇದ್ದರೆ, ಒಂದು ವೇಳೆ ಅದು ಸಾಧ್ಯ ಆಗಲಿಲ್ಲ ಅಂತಂದರೆ, ನೀವು ಹೆಚ್ಚು ಹೊತ್ತು ಒಳಗಡೆಯೇ ಇಂಡೋರಲ್ಲೇ ನೀವು ನಿಮ್ಮ ದಿನವನ್ನು ಕಳಿತೀರಿ ಅಂತಾದರೆ, ಆಗ ನೀವು ವೈಟಮಿನ್ ಡಿಯನ್ನು ಸಪ್ಲಿಮೆಂಟ್ ರೂಪದಲ್ಲಾದರೂ ತಗೊಂಡು ವೈಟಮಿನ್ ಡಿಯ ಪ್ರಮಾಣವನ್ನು ಸಮತೋಲನದಲ್ಲಿ ಇಟ್ಕೋಬೇಕಾಗುತ್ತೆ. ಆಗ ನಿಮಗೆ ಈ ಲೀಕಿ ಗಟ್ನ ಸಮಸ್ಯೆ ಕಡಿಮೆ ಆಗುತ್ತೆ. ಮತ್ತು ಅದರ ಜೊತೆಗೆ ಮೊದಲು ಹೇಳಿದ 6 ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಂಡು ನೀವು ಮಾಡ್ಕೊಂಡು ಹೋದರೆ ಲೀಕಿ ಗಟ್ಟನ್ನು ಕಡಿಮೆ ಮಾಡ್ಕೊತಾ ಹೋಗ್ಬೋದು. ಅದರಿಂದ ಬ್ಲೋಟಿಂಗ್ನ ಸಮಸ್ಯೆ ಸಾಲ್ವ್ ಆಗ್ತಾ ಹೋಗುತ್ತೆ. ಇನ್ನು ಇದಲ್ಲದೆ ನಮ್ಮ ದೇಹಕ್ಕೆ ಬಹಳ ಮುಖ್ಯವಾಗಿ ಬೇಕಾಗುವಂಥದ್ದು, ಈ ಗಟ್ ಹೆಲ್ತ್ ಸರಿಯಾಗಿದ್ದಾಗ ಪಚನಕ್ರಿಯೆ ಸರಿಯಾಗುತ್ತೆ. ಅದಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಗ್ಲೂಟಮೈನ್. ಈ ಗ್ಲೂಟಮೈನ್ ನಿಮಗೆ ಮೀಟಲ್ಲಿ ಸಿಗುತ್ತೆ, ರೆಡ್ ಮೀಟಲ್ಲಿ ಸಿಗುತ್ತೆ, ಕ್ಯಾಬೇಜಲ್ಲಿ ಸಿಗುತ್ತೆ, ಎಗ್ಸಲ್ಲಿ ಸಿಗುತ್ತೆ, ಅಂದರೆ ಮೊಟ್ಟೆಯಲ್ಲಿ ಸಿಗುತ್ತೆ. ಈ ಥರದ ಆಹಾರಗಳನ್ನು ನಾವು ಹೆಚ್ಚಾಗಿ ಸೇವಿಸ್ತಾ ಹೋಗಬೇಕು. ಇಂಥವುಗಳು ನಮಗೆ ಈ ಗ್ಲೂಟಮೈನ್ನ ಪ್ರಮಾಣವನ್ನು ಕೂಡ ಸರಿ ಮಾಡಿ ಇಟ್ಕೋಬೇಕಾಗಿರೋದ್ರಿಂದ ಇವುಗಳನ್ನ ತಗೊಳ್ಳೋದ್ರಿಂದ ಅದು ಕೂಡ ಸರಿಯಾಗಿ ಇರುತ್ತೆ. ಇನ್ನು ಇದ್ರ ಜೊತೆಗೆ ನಮಗೆ ಬಹಳ ಇಂಪಾರ್ಟೆಂಟ್ ಆಗಬೇಕಾಗಿರುವಂಥದ್ದು ಜಿಂಕ್. ಈ ಜಿಂಕ್ನ ಪ್ರಮಾಣವನ್ನು ಸರಿ ಮಾಡಿ ಇಟ್ಕೊಳ್ಳಿಕ್ಕೆ ನಿಮಗೆ ಫಿಶ್ ಇರ್ಬೋದು ಅಥವಾ ಆಯಿಸ್ಟರ್ ಇರ್ಬೋದು ಅಥವಾ ಸೀ ಫುಡ್ ಏನೇನಿರುತ್ತೆ ಅವುಗಳಲ್ಲಿ ನಿಮಗೆ ಜಿಂಕ್ನ ಪ್ರಮಾಣ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ಜಿಂಕ್ ಜಾಸ್ತಿ ಇರುವಂಥ ಸೀ ಫುಡ್ಡನ್ನು ತಗೊಳ್ಳೋದು ಬಹಳ ಒಳ್ಳೆಯದು. ವೆಜಿಟೇರಿಯನ್ಗಳಿಗೆ ಸೀಡ್ಸಲ್ಲಿ ಸಿಗುತ್ತೆ, ಕೆಲವೊಂದಿಷ್ಟು ಸೀಡ್ಸಲ್ಲಿ ನಿಮಗೆ ಜಿಂಕ್ನ ಪ್ರಮಾಣ ಕೂಡ ಸಿಗುತ್ತೆ. ಇನ್ನು ತರಕಾರಿಯಲ್ಲಿ ಕೂಡ ಒಂದಿಷ್ಟು ಪ್ರಮಾಣದಲ್ಲಿ ನಿಮ್ಗೆ ಜಿಂಕ್ ದೊರೆಯೋದ್ರಿಂದ ಜಿಂಕ್ನ ಪ್ರಮಾಣ ಜಾಸ್ತಿ ಇರುವಂಥ ಆಹಾರಗಳನ್ನು ಸೇವಿಸ್ತಾ ಹೋಗಬೇಕು. ಇನ್ನು ಇದರ ಜೊತೆಗೆ ಬಹಳ ಮುಖ್ಯವಾಗಿ ಗಮನದಲ್ಲಿಟ್ಕೋಬೇಕಾಗಿರುವಂಥದ್ದು, ನಮ್ಮ ದೇಹಕ್ಕೆ, ನಮ್ಮ ಗಟ್ಗೆ ಅಥವಾ ನಮ್ಮ ಇಂಟೆಸ್ಟೈನ್ಸ್ ಏನಿದೆ, ನಮ್ಮ ಪಚನಕ್ರಿಯೆ ಏರ್ಪಡುವಂಥ ಜಾಗ ಏನಿದೆ, ಈ ಜಾಗಕ್ಕೆ ಆದಷ್ಟು ರೆಸ್ಟ್ ಕೊಡಬೇಕಾಗುತ್ತೆ. ಅಂದರೆ ಯಾರಿಗಾದರೂ ಪದೇ ಪದೇ ತಿನ್ನುವಂಥ ಅಭ್ಯಾಸ ಇದ್ದರೆ, ಅಂದರೆ ಆ ಕಡೆ ಈ ಕಡೆ ಹೋಗಿ ಬಂದು ಗಳಿಗೆಗೊಂದು ಸಲ ನೆನಪಾದಾಗ ತಿನ್ನೋದು ಒಂದು ಗೀಳು ಅಂತ ಆಗಿರುತ್ತೆ. ಪದೇ ಪದೇ ಏನಾದರೂ ಬಾಯಿಗೆ ಹಾಕ್ಕೊತಾನೆ ಇರಬೇಕು. ನೀವು 1 ಸ್ಪೂನ್ ಏನಾದರೂ ತಿಂದರೂ ಕೂಡ ಅದು ನಿಮ್ಮ ಪಚನಕ್ರಿಯೆ ಆಗಲೇಬೇಕು. ಅಂದರೆ ಅಲ್ಲಿ ಮತ್ತೆ ಸ್ವಿಚ್ ಆನ್ ಆಗಬೇಕು, ಮತ್ತೆ ಗ್ರೈಂಡಿಂಗ್ ಪ್ರೋಸೆಸ್ ನಡಿಬೇಕು. ಹಾಗಾಗಿ ಆದಷ್ಟು ತಿನ್ನುವ ಊಟದ ಮಧ್ಯೆ ಗ್ಯಾಪ್ ಕೊಡಿ. ಫಾಸ್ಟಿಂಗ್ ಬಹಳ ಒಳ್ಳೆಯ ಮೆಥಡ್ ಇದನ್ನು ಅನುಸರಿಸಲಿಕ್ಕೆ. ಒಂದಿಷ್ಟು ಗ್ಯಾಪ್ ಕೊಟ್ಟು ಆಹಾರವನ್ನು ತಗೊಳ್ಳಿ. ಆ ಗ್ಯಾಪಲ್ಲಿ ನೀವು ಮಧ್ಯದಲ್ಲಿ ಏನು ಸ್ನ್ಯಾಕ್ ಥರ ಮಧ್ಯೆ ತಿನ್ನುವಂಥದ್ದು ಅಥವಾ ಈ ಥರದ ಅಭ್ಯಾಸಗಳಿದ್ದರೆ ಅದನ್ನು ಬಿಟ್ಟು ಬಿಡಿ. ಟೈಮಿಗೆ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡು ಆ ಟೈಮಲ್ಲಿ ಊಟ ಮಾಡೋದನ್ನು, ಆ ಟೈಮಲ್ಲಿ ಆಹಾರ ತಗೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇದರಿಂದ ಪಚನಕ್ರಿಯೆ ಚೆನ್ನಾಗೂ ಆಗುತ್ತೆ ಮತ್ತು ನಮ್ಮ ಏನು ಇಂಟೆಸ್ಟೈನಲ್ ಹೆಲ್ತ್ ಏನಿದೆ ಅದು ಚೆನ್ನಾಗಿರುತ್ತೆ. ಅದಕ್ಕೆ ಬೇಕಾದಂಥ ರೆಸ್ಟ್ ಕೂಡ ಸಿಗೋದ್ರಿಂದ ಅದು ಹೆಚ್ಚು ಎಫಿಷಿಯಂಟಾಗಿ ಬಹಳ ಉತ್ತಮವಾಗಿ ಕಾರ್ಯನಿರ್ವಹಿಸೋದಕ್ಕೆ ಸಹಕಾರಿಯಾಗುತ್ತೆ. ನಾವು ಲೀಕಿ ಗಟ್ ಅಥವಾ ಬ್ಲೋಟಿಂಗಿಂದ ಆಗುವಂಥ ಸಮಸ್ಯೆ, ಈ ಬ್ಲೋಟಿಂಗ್ ಅನ್ನೋದು ನಾನು ಆಗಲೇ ಹೇಳಿದೆ ಎಲ್ಲರಿಗೂ ಇರುವಂಥ ಸಮಸ್ಯೆ, ಬಹಳ
ಬಹುತೇಕ ಜನರಿಗಿರುವಂಥ ಸಮಸ್ಯೆ. ಈ ಸಮಸ್ಯೆಯನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ನಾವು ಇಂಟರ್ನಲ್ಲಿನೇ ಪರಿಹಾರ ಹುಡುಕಬೇಕಾಗುತ್ತೆ. ಅದಕ್ಕಾಗಿ ಇದಿಷ್ಟು ಮೆಥಡ್ಗಳನ್ನ ಫಾಲೋ ಮಾಡೋದು ಬಹಳ ಮುಖ್ಯವಾಗಿರುತ್ತೆ. ಇದು ಇವತ್ತಿನ ಎಪಿಸೋಡ್. ಮುಂದಿನ ಎಪಿಸೋಡಲ್ಲಿ ಇನ್ನೊಂದು ವಿಚಾರವನ್ನು ಮಾತಾಡೋಣ. ನಮಸ್ಕಾರ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು, ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.